ಇಡೀ ವಿಶ್ವವೇ ಒಂದು ರೀತಿಯಲ್ಲಿ ಆತಂಕದಲ್ಲಿ ದಿನಗಳನ್ನ ಕಳೀತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಮಿಡಲ್ ಈಸ್ಟ್ನಲ್ಲಿ ಹೊತ್ಕೊಂಡಿರುವಂತಹ ಬೆಂಕಿ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷ ಕೇವಲ ಈ 3 ದೇಶಗಳಿಗೆ ಸೀಮಿತವಾಗಿಲ್ಲ. ಈ ಯುದ್ಧದಿಂದಾಗಿ ಯಾವೆಲ್ಲ ದೇಶಗಳು ಆರ್ಥಿಕವಾಗಿ ಮತ್ತು ರಾಜತಾಂತ್ರಿಕವಾಗಿ ಭಾರಿ ನಷ್ಟವನ್ನ ಅನುಭವಿಸ್ತಾ ಇವೆ, ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡಲಿರೋ ಬಲಿಷ್ಠ ರಾಷ್ಟ್ರಗಳು ಯಾವುವು, ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಈ ಭೀಕರ ಯುದ್ಧದ ಸಂಪೂರ್ಣ ಚಿತ್ರಣ, ಜಾಗತಿಕ ಮಾರುಕಟ್ಟೆಯ ಮೇಲೆ ಇದರ ಪರಿಣಾಮ ಮತ್ತು ಈ ಒಂದು ಯುದ್ಧಕ್ಕೆ ಎಂಟ್ರಿ ಕೊಡಲಿರೋ ಬಲಿಷ್ಠ ದೇಶಗಳ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026 ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ ವಿರುದ್ಧ ಆರಂಭಿಸಿದ ಆಪರೇಷನ್ ಎಪಿಕ್ ಫ್ಯೂರಿ ಮತ್ತು ಆಪರೇಷನ್ ಲಯನ್ಸ್ ರೋರ್ ದಾಳಿಗಳು ಕೇವಲ ಮಿಡಲ್ ಈಸ್ಟ್ನ ಮ್ಯಾಪ್ನ ಮಾತ್ರವಲ್ಲದೆ ಇಡೀ ಜಾಗತಿಕ ವ್ಯವಸ್ಥೆಯನ್ನ ಅಲುಗಾಡಿಸಿದೆ. ಈ ಸಂಘರ್ಷವು ದಶಕಗಳಿಂದ ನಡೀತಾ ಇದ್ದ ಗುಪ್ತ ಯುದ್ಧವನ್ನ ನೇರ ಮತ್ತು ತೀವ್ರತರವಾದ ಸಮರಕ್ಕೆ ಬದಲಾಯಿಸಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಮತ್ತು ಅವನ ಪ್ರಮುಖ ಮಿಲಿಟರಿ ಕಮಾಂಡರ್ಗಳನ್ನ ನೆಲಸಮ ಎಲಿಮಿನೇಟ್ ಮಾಡಿದ ಬಳಿಕವೂ ಕೂಡ ಇರಾನ್ ಸುಮ್ಮನಾಗಿಲ್ಲ. ಇನ್ನು ಈ ಒಂದು ಯುದ್ಧದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಮತ್ತು ಅನಿಲದ ಬೆಲೆಗಳಲ್ಲಿ ಭಾರಿ ಏರಿಕೆಗೆ ಕಾರಣವಾಗಿದೆ. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಈ ಮಿಂಚಿನ ದಾಳಿಗೆ ಇರಾನ್ನ ಪರಮಾಣು ವೆಪನ್ಸ್ಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ತಂತ್ರಜ್ಞಾನದ ಮೇಲಿನ ಆತಂಕವೇ ಮುಖ್ಯ ಕಾರಣವಾಗಿತ್ತು. ಫೆಬ್ರವರಿಯಲ್ಲಿ ಕಳೆದ ತಿಂಗಳು ನಡೆದ ಮಾತುಕತೆಯ ವಿಫಲತೆಯ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಆಡಳಿತವನ್ನ ಹತ್ತಿಕ್ಕಲು ನಿರ್ಧರಿಸಿದ್ರು. ಫೆಬ್ರವರಿ 28ರಂದು ಸುಮಾರು 2,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿಯನ್ನ ನಡೆಸಲಾಯಿತು. ಈ ದಾಳಿಯಲ್ಲಿ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆ, ಡ್ರೋನ್ ಉಡಾವಣಾ ಕೇಂದ್ರಗಳು ಮತ್ತು ಪ್ರಮುಖ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಲಾಯಿತು. ಸ್ನೇಹಿತರೆ, ಈ ಒಂದು ಯುದ್ಧ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇದ್ರೂ ಕೂಡ ಇದರ ಆರ್ಥಿಕ ನಷ್ಟವು ಏಷ್ಯಾ ಮತ್ತು ಯುರೋಪ್ವರೆಗೂ ಕೂಡ ಹಬ್ಬಿದೆ. ವಿಶೇಷವಾಗಿ ಭಾರತ ಮತ್ತು ಚೀನಾದಂತಹ ಬೃಹತ್ ತೈಲ ಆಮದುದಾರ ರಾಷ್ಟ್ರಗಳು ಗಂಭೀರವಾದ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇವೆ. ಭಾರತವು ತನ್ನ ಕಚ್ಚಾ ತೈಲದ ಅಗತ್ಯತೆಯ 85%ಗಿಂತ ಹೆಚ್ಚು ಭಾಗವನ್ನ ಆಮದಿನ ಮೂಲಕವೇ ಪೂರೈಸಿಕೊಳ್ಳುತ್ತೆ. ಇದರ ಪೈಕಿ ಅರ್ಧದಷ್ಟು ಪಾಲು ಪಶ್ಚಿಮ ಏಷ್ಯಾದಿಂದ ಮತ್ತು ಹರ್ಮೋಜ್ ಜಲಸಂಧಿಯ ಮೂಲಕವೇ ಬರಬೇಕಾಗುತ್ತೆ. ಹರ್ಮೋಜ್ ಜಲಸಂಧಿಯ ಸದ್ಯದ ಪರಿಸ್ಥಿತಿಯು ಭಾರತದ ಆಮದು ವೆಚ್ಚವನ್ನ ಗಗನಕ್ಕೇರಿಸಿದೆ. ತಜ್ಞರ ವಿಶ್ಲೇಷಣೆಯ ಪ್ರಕಾರ ಕಚ್ಚಾ ತೈಲದ ಬೆಲೆಯಲ್ಲಿ ಪ್ರತಿ $1 ಏರಿಕೆಯು ಭಾರತದ ವಾರ್ಷಿಕ ಆಮದು ಬಿಲ್ಲನ್ನ ಸುಮಾರು $2 ಬಿಲಿಯನ್ ಹೆಚ್ಚಿಸಿದೆ. ಇನ್ನು ಚೀನಾವು ಇರಾನ್ನಿಂದ ರಿಯಾಯಿತಿ ದರದಲ್ಲಿ ತೈಲವನ್ನ ಪಡಿತಾ ಇದ್ದ ಪ್ರಮುಖ ರಾಷ್ಟ್ರವಾಗಿತ್ತು. ಆದರೆ ಯುದ್ಧದ ಕಾರಣದಿಂದಾಗಿ ಇರಾನ್ನ ತೈಲ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿರುವುದು ಚೀನಾವನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ತೈಲವನ್ನ ಖರೀದಿಸುವಂತೆ ಮಾಡಿದೆ. ಚೀನಾದ ಒಟ್ಟು ತೈಲ ಆಮದಿನ 38% ಭಾಗವು ಪರ್ಷಿಯನ್ ಗಲ್ಫ್ ಪ್ರದೇಶದಿಂದಲೇ ಬರುತ್ತದೆ. ತೈಲ ಬೆಲೆ ಏರಿಕೆಯು ಚೀನಾದ ಉತ್ಪಾದನಾ ವಲಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ್ದು ಅಮೆರಿಕಾದೊಂದಿಗೆ ನಡೆಯುತ್ತಿರುವ ವ್ಯಾಪಾರ ಮಾತುಕತೆಗಳ ಮೇಲೆ ಇದು ಪ್ರಭಾವ ಬೀರಬಹುದು. ಇನ್ನು ಸ್ನೇಹಿತರೆ, ಈ ಒಂದು ಯುದ್ಧದ ಆರಂಭದಲ್ಲಿ ತಟಸ್ಥವಾಗಿದ್ದ ಸೌದಿ ಅರೇಬಿಯಾ, UAE, ಕತರ್ ಮತ್ತು ಕುವೈತ್ ರಾಷ್ಟ್ರಗಳು ಈಗ ಇರಾನ್ನ ಪ್ರತೀಕಾರದ ದಾಳಿಗೆ ತತ್ತರಿಸಿ ಹೋಗಿವೆ. ಇರಾನ್ ತನ್ನ ಉಳಿವಿಗಾಗಿ ನೆರೆಯ ರಾಷ್ಟ್ರಗಳ ಆರ್ಥಿಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸುವ ಬದುಕುಳಿಯುವ ತಂತ್ರವನ್ನ ಅನುಸರಿಸ್ತಾ ಇದೆ. ದುಬೈನ ಬಾಂಬ್ ಐಲ್ಯಾಂಡ್ ಮತ್ತು ಪ್ರಸಿದ್ಧ ಹೋಟೆಲ್ಗಳ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಇದು ಪ್ರವಾಸೋದ್ಯಮದ ಮೇಲೆ ಭಾರಿ ನಷ್ಟವನ್ನ ಉಂಟು ಮಾಡಿದೆ. ಜೊತೆಗೆ ದುಬೈಗೆ ಆರ್ಥಿಕವಾಗಿ ಹಾಗೆ ಒಂದು ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಜನ ಬರೋದಕ್ಕೂ ಕೂಡ ಯೋಚನೆ ಮಾಡಬೇಕು. ಆ ರೀತಿಯಲ್ಲಿ ಇರಾನ್ ದಾಳಿಯನ್ನ ನಡೆಸಿದೆ. ದುಬೈನ ಏರ್ಪೋರ್ಟ್ಗೂ ಕೂಡ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾನ್ನ ಡ್ರೋನ್ ದಾಳಿಯಿಂದಾಗಿ ವಿಶ್ವದ ಅತಿದೊಡ್ಡ LNG ಪೂರೈಕೆದಾರ ಸಂಸ್ಥೆಯಾದ ಕತರ್ ಎನರ್ಜಿ ತನ್ನ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ. ಇದು ಯುರೋಪ್ನಲ್ಲಿ ಅನಿಲ ಬೆಲೆಗಳು 50% ಹೆಚ್ಚಾಗಲು ಕಾರಣವಾಗಿದೆ. ಇನ್ನು ಸೌದಿಯ ಪ್ರಮುಖ ಸಂಸ್ಕರಣಾ ಘಟಕವಾದ ರಸ್ ತನೂರಾ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ತೈಲ ಸಂಸ್ಕರಣೆಯಲ್ಲಿ ಭಾರಿ ಇಳಿಕೆಯಾಗಿದೆ. ರಿಯಾದ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿಯ ಸಮೀಪದ
ಬಳಿಯೇ ಸ್ಫೋಟಗಳು ಸಂಭವಿಸಿವೆ. ಇನ್ನು ಸ್ನೇಹಿತರೆ, ಈ ಯುದ್ಧವು ಕೇವಲ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷವಾಗಿ ಉಳಿದಿಲ್ಲ. ಹಲವಾರು ರಾಷ್ಟ್ರಗಳು ನೇರ ಅಥವಾ ಪರೋಕ್ಷವಾಗಿ ಈ ಒಂದು ಯುದ್ಧದಲ್ಲಿ ಭಾಗಿಯಾಗಿವೆ. ಅಮೆರಿಕ ಮತ್ತು ಇಸ್ರೇಲ್ ಪ್ರಕಾರ ಈ ಒಂದು ಯುದ್ಧ ಒಂದು ರಾತ್ರಿಯ ಕಾರ್ಯಾಚರಣೆಯಲ್ಲ. ಈ ಯುದ್ಧವು ಕಮ್ಮಿ ಅಂದ್ರೂ 4 ರಿಂದ 5 ವಾರಗಳು, ಅಂದ್ರೆ 1 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಮುಂದುವರಿಬಹುದು. ಅಮೆರಿಕವು ತನ್ನ ಅತ್ಯಾಧುನಿಕ USS ಜೆರಾಲ್ಡ್ ಯುದ್ಧ ನೌಕೆ ಅಂದ್ರೆ ಏರ್ಕ್ರಾಫ್ಟ್ ಅನ್ನ, ಮಿಲಿಟರಿ ಏರ್ಕ್ರಾಫ್ಟ್ ಅನ್ನ ಮಿಡಲ್ ಈಸ್ಟ್ಗೆ ಕಳುಹಿಸಿಕೊಟ್ಟಿದೆ. ಇನ್ನು ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಆರಂಭದಲ್ಲಿ ಈ ಯುದ್ಧದ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಇರಾನ್ನ ಪ್ರತೀಕಾರದ ದಾಳಿಗಳ ನಂತರ ತಮ್ಮ ನಿಲುವನ್ನ ಬದಲಿಸಿದ್ದಾರೆ. ಬ್ರಿಟನ್ ಈಗ ತನ್ನ ಸೈಪ್ರಸ್ನಲ್ಲಿರುವ ಅಕ್ರೋಟಿರಿ ಏರ್ಬೇಸ್ ಅನ್ನ ಅಮೆರಿಕದ ದಾಳಿಗೆ ಬಳಸಲು ಅನುಮತಿಯನ್ನ ನೀಡಿದೆ. ಇನ್ನು ಇರಾನ್ನ ಕ್ಷಿಪಣಿ ನಗರಗಳ ಮೇಲೆ ದಾಳಿಯನ್ನ ನಡೆಸಲು ಬ್ರಿಟನ್ ಪರೋಕ್ಷವಾಗಿ ಸಹಾಯ ನೀಡುತ್ತಾ ಇದೆ. ಇನ್ನು ಫ್ರಾನ್ಸ್ ಮತ್ತು ಜರ್ಮನಿ ರಾಷ್ಟ್ರಗಳು ಇರಾನ್ನ ಡ್ರೋನ್ ದಾಳಿಗಳನ್ನು ತಡೆಯಲು ನೆರವಾಗುವುದಾಗಿ ಘೋಷಿಸಿವೆ. ಇನ್ನು ಇರಾನ್ನ ಬೆಂಬಲಿತ ಪ್ರತಿರೋಧದ ಸಂಘಟನೆಗಳು ಈಗ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ಧುಮುಕಿವೆ. ಇದರಲ್ಲಿ ಹಿಜ್ಬುಲ್ಲಾ, ಲೆಬನಾನ್ನ ಈ ಸಂಘಟನೆಯು ಮಾರ್ಚ್ 2ರಂದು ಇಸ್ರೇಲ್ನ ಮೇಲೆ ನೂರಾರು ಕ್ಷಿಪಣಿಗಳನ್ನು ಉಡಾಯಿಸಿತು. ಇದು ಲೆಬನಾನ್ ಅನ್ನು ಯುದ್ಧಕ್ಕೆ ಎಳೆದುಕೊಂಡು ಬಂದಿದೆ. ಲೆಬನಾನ್ ಸರ್ಕಾರವು ಹಿಜ್ಬುಲ್ಲಾ ತನ್ನ ಶಸ್ತ್ರಾಸ್ತ್ರಗಳನ್ನು ಹಸ್ತಾಂತರಿಸಬೇಕೆಂದು ಒತ್ತಾಯಿಸ್ತಾ ಇದ್ರು. ಸಂಘಟನೆಯು ಇದನ್ನ ನಿರಾಕರಿಸ್ತಾ ಇದೆ. ಇನ್ನು ಹೌತಿಗಳು, ಯೆಮೆನ್ನ ಹೌತಿ ಬಂಡುಕೋರರು ರೆಡ್ ಸೀನಲ್ಲಿ ಇಂಟರ್ನ್ಯಾಷನಲ್ ಶಿಪ್ಗಳನ್ನು, ಹಡಗುಗಳ ಮೇಲೆ ದಾಳಿಯನ್ನ ಮಾಡುವುದಾಗಿ ಘೋಷಿಸಿದ್ದಾರೆ. ಇವರು ಇಸ್ರೇಲ್ ಮೇಲೂ ಕ್ಷಿಪಣಿ ದಾಳಿ ನಡೆಸಲು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇರಾಕ್ನಲ್ಲಿರುವ ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಶಿಯಾ ಮಿಲಿಷಿಯಾ ಗುಂಪುಗಳು ಡ್ರೋನ್ ದಾಳಿಗಳನ್ನು ಆರಂಭಿಸಿವೆ. ಇನ್ನು ಸ್ನೇಹಿತರೆ, ರಷ್ಯಾ ಮತ್ತು ಚೀನಾ ಈ ದಾಳಿಗಳನ್ನ ಕಟುವಾಗಿ ಟೀಕಿಸಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸಭೆಯಲ್ಲಿ ಈ ದಾಳಿಯು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಎಂದು ರಷ್ಯಾ ವಾದಿಸಿದೆ. ಖಮೇನಿಯ ಸಾವು ರಷ್ಯಾಕ್ಕೆ ಒಂದು ದೊಡ್ಡ ಆಘಾತವಾಗಿದೆ, ಏಕೆಂದರೆ ಇದು ಅಲಿಪ್ತ ರಾಷ್ಟ್ರಗಳ ಒಕ್ಕೂಟದ ಮೇಲೆ ರಷ್ಯಾದ ಪ್ರಭಾವವನ್ನು ಕಡಿಮೆ ಮಾಡ್ತಾ ಇದೆ. ಚೀನಾವು ಸಂಧಾನಕಾರ ರಾಷ್ಟ್ರವಾಗಿ ಪಾತ್ರವನ್ನು ವಹಿಸಲು ಬಯಸ್ತಾ ಇದ್ರೂ ಕೂಡ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದು ಕೂಡ ಕಷ್ಟಕರವಾಗಿದೆ. ವಿಶ್ವದ ಒಟ್ಟು ತೈಲ ಸರಬರಾಜಿನ 20%ಗಿಂತ ಹೆಚ್ಚು ಭಾಗವು ಸಾಗುವ ಹರ್ಮೋಜ್ ಜಲಸಂಧಿಯು ಈಗ ಯುದ್ಧದ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಇರಾನ್ನ IRGC ಅಧಿಕಾರಿಗಳು ಈ ಜಲಸಂಧಿಯನ್ನು ಅಧಿಕೃತವಾಗಿ ಮುಚ್ಚುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಹಡಗು ಸಂಚಾರದಲ್ಲಿ 80% ಕುಸಿತ ಕಂಡುಬಂದಿದೆ. ಸದ್ಯಕ್ಕಂತೂ ಅಮೆರಿಕ ಹಾಗೂ ಇಸ್ರೇಲ್ನ ನಿರೀಕ್ಷೆಯನ್ನು ಕೂಡ ಮೀರಿ ಇರಾನ್ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.